ಚನ್ನಪಟ್ಟಣದಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರೋಡ್ ಶೋ ನಡೆಸ್ತಾ ಇದ್ದಾರೆ. ರೋಡ್ ಶೋದಲ್ಲಿ ಭಾಗಿಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ಮೈತ್ರಿ ಅಭ್ಯರ್ಥಿ ಪರವಾಗಿ ಮತಬೇಟೆಯನ್ನು ಆರಂಭಿಸಿದ್ದಾರೆ. ನಮ್ಮ ಬಿಜೆಪಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಗೆದ್ದು ಬರ್ತಾರೆ. ಯಾರು ಕೂಡ ತೊಡಗಕ್ಕೆ ಸಾಧ್ಯ ಇಲ್ಲ. 2 ಲಕ್ಷಕ್ಕೂ ಹೆಚ್ಚು ಅಂತರದಿಂದ ಡಾಕ್ಟರ್ ಮಂಜುನಾಥ್ ಅವರು ಗೆದ್ದು ಬರ್ತಾರೆ. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅದು ಅಲೆ ಜನತೆಗೆ ತೋರಿಸ್ತಾ ಇದೆ. ಬಲೋ ಭಾರತ್ ಮಾತಾ ಕಿ, ಎರಡೂ ಕೈಗಳನ್ನ ಮುಷ್ಟಿ ಕಟ್ಟಿರಬೇಕು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ದೇಶದ ಉಕ್ಕಿನ ಮನುಷ್ಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, ಆರ್ಟಿಕಲ್ 370 ಕಿತ್ತಾಕಿದಂತ ಅಮಿತ್ ಶಾಜಿ ಅವರಿಗೆ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ HD ಕುಮಾರಸ್ವಾಮಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ HD ದೇವೇಗೌಡ ಅವರಿಗೆ, ಯೋಗೇಶ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಬಲೋ ಭಾರತ್ ಮಾತಾ ಕಿ, ಜಿಂದಾಬಾದ್ 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 ಜಿಂದಾಬಾದ್. ನಿಮ್ಮ ಗೋಷ್ಠಿಯ ಸದ್ದು ಆಗಿರ್ಬೇಕು ಅಂತ ಹೇಳಿದ್ರೆ ಕಾಂಗ್ರೆಸ್ ಮುಖಂಡರ ಧ್ವನಿ ಎಲ್ಲ ಕಳೆದೋಗ್ಬಿಡಬೇಕು. ಆ ರೀತಿ ಘೋಷಣೆ ಹೋಗ್ಬೇಕು. ಬಲೋ ಭಾರತ್ ಮಾತಾ ಕಿ, ಬಲೋ ಭಾರತ್ ಮಾತಾ ಕಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ. ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಮತಬೇಟೆ ಆರಂಭಿಸಿದ್ದಾರೆ. ಅದೇ ರೀತಿಯಾಗಿ ಒಂದು ರೋಡ್ ಶೋ ಕೂಡ ಹಮ್ಮಿಕೊಳ್ಳಲಾಗಿತ್ತು. ರೋಡ್ ಶೋನಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಗಿಯಾಗಿದ್ದಾರೆ. ಚುನಾವಣಾ ಚಾಣಕ್ಯರಾಗಿರುವಂತಹ ಅಮಿತ್ ಶಾ ಯಾವ ರೀತಿಯಾಗಿ ತಂತ್ರಗಾರಿಕೆಯನ್ನು ಹೆಣಿತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಜನ ಈ ಒಂದು ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಚನ್ನಪಟ್ಟಣದಲ್ಲಿ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಭಾಗಿಯಾಗಿದ್ದಾರೆ. ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಇದೀಗ ಮೈತ್ರಿ ನಾಯಕರು, ಮೈತ್ರಿ ಮುಖಂಡರು ಮತಬೇಟೆ ನಡೆಸೋದಕ್ಕೆ ಅಂತ ಚುನಾವಣಾ ಪ್ರಚಾರದ ಈ ಒಂದು ರೋಡ್ ಶೋನಲ್ಲಿ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಮಾಜಿ CM HD ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ ಅವರು ಕೂಡ ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಆರ್ಟಿಕಲ್ 370ಗೆ ಸಂಬಂಧಪಟ್ಟಂತೆ ಕೂಡ ಉಲ್ಲೇಖ ಮಾಡ್ತಾ ಇದ್ರು. ಆರ್ಟಿಕಲ್ 370 ಕಿತ್ತು ಹಾಕಿರುವಂತಹ ಅಮಿತ್ ಶಾ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀವಿ ಅಂತ ಸ್ವಾಗತ ಕೋರಿದ್ದಾರೆ. ಅದೇ ರೀತಿಯಾಗಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರ ಸಂಖ್ಯೆಯನ್ನು ಕೂಡ ನೋಡ್ತಾ ಇದ್ದೀರಿ. ಜನ ಸಮೂಹವೇ ಹರಿದು ಬಂದಿದೆ ಅಮಿತ್ ಶಾ ಅವರನ್ನು ನೋಡೋದಕ್ಕೆ. ಇನ್ನು ಮಾಜಿ ಪ್ರಧಾನಿ HD ದೇವೇಗೌಡ ಅವರು ಆಗಮಿಸಬೇಕಾಗಿತ್ತು. ಮಾಜಿ ಮುಖ್ಯಮಂತ್ರಿ ಆಗಿರುವಂತಹ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಅದೇ ರೀತಿಯಾಗಿ ಮೈತ್ರಿ ನಾಯಕರು, ಮೈತ್ರಿ ಮುಖಂಡರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಸ್ಟೇಷನ್ ಮುಂಭಾಗ ದೊಡ್ಡ ರ್ಯಾಲಿಯನ್ನು ಉದ್ದೇಶಿಸಿ ಮಾನ್ಯ ಶ್ರೀ ಅಮಿತ್ ಶಾಜಿರವರು ಮಾತನಾಡಲಿದ್ದಾರೆ. ಡಾಕ್ಟರ್ CN ಮಂಜುನಾಥ್ ರವರು ಕಮಲದ ಗುರುತು, ಮಂಜುನಾಥ್ ರವರ ಗುರುತು ಕಮಲ. ಕಮಲಕ್ಕೆ ತಾವೆಲ್ಲ ಮತ ನೀಡೋದ್ರ ಮುಖೇನ ಮಂಜುನಾಥ್ ರವರಿಗೆ ಆಶೀರ್ವಾದ ಮಾಡಬೇಕು ಎಂದು ಮನವಿಯನ್ನು ಮಾಡಿಕೊಳ್ತೀವಿ. ಡಾಕ್ಟರ್ CN ಮಂಜುನಾಥ್ ರವರು ಖ್ಯಾತ ನುರಿತ ಹೃದ್ರೋಗ ತಜ್ಞರು. ಅವರು ಇವತ್ತು ಬೆಂಗಳೂರು ಗ್ರಾಮಾಂತರ ಲೋಕಸಭೆಯ ಅಭ್ಯರ್ಥಿಗಳಾಗಿ ಸ್ಪರ್ಧೆ ಮಾಡಿದ್ದಾರೆ. ಅವರಿಗೆ ತಮ್ಮೆಲ್ಲರ ಮತವನ್ನು ನೀಡುವ ಮುಖೇನ
ಅತ್ಯಧಿಕ ಮತಗಳಿಂದ ಗೆಲ್ಲುವಂತೆ ಆಶೀರ್ವದಿಸಬೇಕೆಂದು ತಮ್ಮಗಳಲ್ಲಿ ಮನವಿಯನ್ನು ಮಾಡಲು ಮಾನ್ಯ ಶ್ರೀ ಅಮಿತ್ ಶಾಜಿ ಅವರು ಬಂದಿದ್ದಾರೆ. ಈ ರ್ಯಾಲಿಯಲ್ಲಿ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳಾದ ಎಚ್.ಡಿ. ಕುಮಾರಸ್ವಾಮಿರವರು, ಬಿ.ವೈ. ವಿಜೇಂದ್ರರವರು, ಸಿ.ಪಿ. ಯೋಗೇಶ್ವರ್ ಅವರು, ಮಂಜಣ್ಣನವರು, ನಿಖಿಲ್ ಕುಮಾರಸ್ವಾಮಿರವರು ಈ ರ್ಯಾಲಿಯಲ್ಲಿ ಭಾಗವಹಿಸಿದ್ದಾರೆ. ಇದೇ ರೀತಿ ಶ್ರೀಯುತ ಮುನಿರತ್ನರವರು, ಡಾಕ್ಟರ್ ಸಿ.ಎನ್. ಅಶ್ವತ್ಥನಾರಾಯಣರವರು ಸಹ ಬಂದಿದ್ದಾರೆ. ದಯಮಾಡಿ ಸ್ವಲ್ಪ ಮುಂದೆ ಹೋಗಿ. ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಈ ಬಾರಿ ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಈ ಬಾರಿ ಬೆಂಗಳೂರು ಗ್ರಾಮೀಣ ಲೋಕಸಭಾ ಕ್ಷೇತ್ರದಲ್ಲಿ ಬದಲಾವಣೆ ಗಾಳಿ ಬೀಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ನಮ್ಮ ಡಾಕ್ಟರ್ ಮಂಜುನಾಥ್ ಅವರು 2 ಲಕ್ಷಕ್ಕೂ ಹೆಚ್ಚು ಗೆಲ್ತಾರೆ. ಬಲೋ ಭಾರತ್ ಮಾತಾ ಕೋ, ಬಲೋ ಭಾರತ್ ಮಾತಾ ಕೋ, ಜಿಂದಾಬಾದ್ 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 ಜಿಂದಾಬಾದ್. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಹೆಮ್ಮೆಯ ಗೃಹ ಸಚಿವರು ಅಮಿತ್ ಶಾಜಿ ಅವರಿಗೆ, ಹೆಮ್ಮೆಯ ನಾಯಕರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ, ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿ ಸನ್ಮಾನ್ಯ ಎಚ್.ಡಿ. ದೇವೇಗೌಡಜಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಬಿಜೆಪಿ ಅಭ್ಯರ್ಥಿ ಡಾಕ್ಟರ್ ಮಂಜುನಾಥ್ ಅವರಿಗೆ, ನಿಖಿಲ್ ಕುಮಾರಸ್ವಾಮಿ ಅವರಿಗೆ, ನಮ್ಮ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ್ ಅವರಿಗೆ, ಜನಮೆಚ್ಚಿದ ನಾಯಕರಾಗಿರ್ತಕ್ಕಂಥ ಯೋಗೇಶ್ವರ್ ಅವರಿಗೆ ಜಿಂದಾಬಾದ್ ಜಿಂದಾಬಾದ್. ಮೋದಿ ಮೋದಿ ಘೋಷಣೆ ಹೋಗೋಣ. ಮೋದಿ 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 ಅಲ್ಲಿ ನೋಡು, ಅಲ್ಲಿ ನೋಡು, ಅಲ್ಲಿ ನೋಡು, ಇಲ್ಲಿ ನೋಡು. ಜಿಂದಾಬಾದ್ 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 ಜಿಂದಾಬಾದ್. ಚನ್ನಪಟ್ಟಣದಲ್ಲಿ ಸೇರಿರ್ತಕ್ಕಂಥ ಜನಸಾಗರ ನೋಡಿದ್ರೆ ಈ ಬಾರಿ ಭಾರತೀಯ ಜನತಾ ಪಾರ್ಟಿ ಕಮಲದ ಹರಡ್ತಕ್ಕಂಥದ್ದು 100ಕ್ಕೆ 100 ಸತ್ಯ. ದೇಶದ ಹೆಮ್ಮೆಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಎರಡು ಕೈಗಳನ್ನ ಮುಷ್ಟಿಯಲ್ಲಿ ಹಿಡಿದು ಜೋರಾಗಿ ಘೋಷಣೆ ಕೂಗಿ. ಬರೋ ಭಾರತ್ ಮಾತಾ ಕಿ, ಬರೋ ಭಾರತ್ ಮಾತಾ ಕಿ, ಜೈ ಶ್ರೀರಾಮ್. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮೈತ್ರಿ ಪಕ್ಷಗಳು ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾವೆ. ಒಂದೆಡೆ JDSನ ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ. ಮತ್ತೊಂದೆಡೆಯಲ್ಲಿ BJPಯ ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದು ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ, ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮೈತ್ರಿ ಪಕ್ಷಗಳು ಸೇರಿ ನಡೆಸಿದಂತಹ ಮೊದಲ ರೋಡ್ ಶೋ ಇದು. ರೋಡ್ ಶೋದಲ್ಲಿ ಮೈತ್ರಿ ಪಕ್ಷಗಳ ನಾಯಕರು ಕೂಡ ಭಾಗಿಯಾಗಿದ್ದಾರೆ, ಮೈತ್ರಿ ಪಕ್ಷದ ಮುಖಂಡರು ಕೂಡ ಭಾಗಿಯಾಗಿದ್ದಾರೆ. ಮೈತ್ರಿ ಪಕ್ಷದ ಒಂದು ಸಮನ್ವಯತೆಯಲ್ಲಿ ಈ ಒಂದು ರೋಡ್ ಶೋ ನಡೀತಾ ಇದೆ. ಸಾವಿರಾರು ಸಂಖ್ಯೆಯಲ್ಲಿ ಜನ ಅಮಿತ್ ಶಾ ಅವರನ್ನು ನೋಡೋದಕ್ಕೆ ಹರಿದು ಬಂದಿದ್ದಾರೆ. ಮತ್ತೊಂದೆಡೆಯಲ್ಲಿ BJP ಕಾರ್ಯಕರ್ತರು ಹಾಗೂ JDSನ ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ. ಮೈತ್ರಿ ಪಕ್ಷದ ಪರವಾಗಿ ಘೋಷಣೆಗಳನ್ನು, ಜೈಕಾರದ ಘೋಷಣೆಗಳನ್ನು ಕೂಡ ಕೂಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಈ ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಮೈತ್ರಿ ನಾಯಕರ ಜೊತೆಗೂಡಿ ಚನ್ನಪಟ್ಟಣದಲ್ಲಿ ಮತಬೇಟೆಯನ್ನು ಆರಂಭಿಸಿದ್ದಾರೆ. ಇನ್ನು ಅದೇ ರೀತಿಯಾಗಿ ಈ ಒಂದು ರೋಡ್ ಶೋದಲ್ಲಿ ಮಾಜಿ
ಸಿಎಂ ಆಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಭಾಗಿಯಾಗಿದ್ದಾರೆ. ಮೊದಲ ಒಂದು ಮೈತ್ರಿ ರೋಡ್ ಶೋದಲ್ಲಿ ಮಾಜಿ ಸಿಎಂ ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ ಟಿಕೆಟ್ ಹಂಚಿಕೆ ಬಳಿಕ. ಇನ್ನು ಅದೇ ರೀತಿಯಾಗಿ ಬಿಜೆಪಿ ಹಾಗೂ JDSನ ಮೈತ್ರಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ, ಅದೇ ರೀತಿಯಾಗಿ CP ಯೋಗೇಶ್ವರ್ ಅವರು ಕೂಡ ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಬಿಜೆಪಿಯ ಪರವಾಗಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಹಲವಾರು ಕೆಲಸಗಳನ್ನು ಕೂಡ ಉಲ್ಲೇಖ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇದ್ರು. ಆರ್ಟಿಕಲ್ 370, ಅದೇ ರೀತಿಯಾಗಿ ರಾಮ ಮಂದಿರದ ವಿಚಾರ ಅದನ್ನು ಕೂಡ ಉಲ್ಲೇಖ ಮಾಡಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ನರೇಂದ್ರ ಮೋದಿ ಅವರ ಪರವಾಗಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪರವಾಗಿ ಘೋಷಣೆಗಳನ್ನು ಕೂಡ ಕೂಗಲಾಗ್ತಾ ಇದೆ. ಮೋದಿ ಘೋಷಣೆಗಳು ಕೂಡ ಕೇಳಲಿಕ್ಕೆ ಸಿಗ್ತಾ ಇವೆ. ಇನ್ನು ರಾಮನಗರದಲ್ಲಿ ಅಂದರೆ DK ಬ್ರದರ್ಸ್ ಭದ್ರಕೋಟೆಯಲ್ಲಿ ಮತ ಬೇಟೆಯನ್ನು ನಡೆಸುವಂತಹ ಕೆಲಸವನ್ನು ಮುಂದಾಗ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ರಸ್ತೆಯುದ್ದಕ್ಕೂ ಬ್ಯಾನರ್ಗಳು ಹಾಗೂ ಫ್ಲೆಕ್ಸ್ಗಳು ರಾರಾಜಿಸ್ತಾ ಇದ್ದರೆ, ಮತ್ತೊಂದೆಡೆಯಲ್ಲಿ ರಸ್ತೆಯ ಇಕ್ಕೆಲಗಳಲ್ಲಿ ಮನೆಗಳ ಮೇಲೆ ಸಾರ್ವಜನಿಕರು ನಿಂತು ಅಮಿತ್ ಶಾ ಅವರತ್ತ ಕೈ ಬೀಸುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ಅದೇ ರೀತಿಯಾಗಿ ಅಮಿತ್ ಶಾ ಅವರು ಕೂಡ ಅದೇ ಜೋಶ್ನಲ್ಲಿ ಕೈ ಬೀಸಿ ಮತ ಕೇಳುವಂತಹ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇನ್ನು ರೋಡ್ ಶೋ ಮುಗಿದ ಬಳಿಕ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಭಾಷಣ ಕೂಡ ಮಾಡ್ತಾರೆ. ಭಾಷಣದಲ್ಲಿ ಯಾವೆಲ್ಲ ವಿಷಯಗಳನ್ನು ಉಲ್ಲೇಖ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನು ಅದೇ ರೀತಿಯಾಗಿ ಮೈತ್ರಿ ಅಭ್ಯರ್ಥಿಯ ಪರವಾಗಿ ಡಾಕ್ಟರ್ ಮಂಜುನಾಥ್ ಅವರ ಪರವಾಗಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡಲಿದ್ದಾರೆ. ಪೊಲೀಸ್ ಠಾಣೆ ವೃತ್ತದಲ್ಲಿ ಕುಮಾರಸ್ವಾಮಿ, ಶ್ರೀಯುತ ಯೋಗೇಶ್ವರ್ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. TV 18 ಭಾರತೀಯ ಜನತಾ ಪಾರ್ಟಿ ಅಧ್ಯಕ್ಷರಾಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರು ಜಿಂದಾಬಾದ್ 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 ಜಿಂದಾಬಾದ್. ಮಾನ್ಯ ಶ್ರೀ ಯೋಗೇಶ್ವರ್ ಅವರಿಗೆ, ಮಾನ್ಯ ಯೋಗೇಶ್ವರ್ ಅವರಿಗೆ, ಮಾನ್ಯ HD ಕುಮಾರಸ್ವಾಮಿ ಅವರಿಗೆ, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಜಿಂದಾಬಾದ್ ಜಿಂದಾಬಾದ್. ಆತ್ಮೀಯ ಕಾರ್ಯಕರ್ತ ಬಂಧುಗಳೇ, ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿಯಾಗಿರ್ತಕ್ಕಂಥ ಮಂಜುನಾಥ್ ಅವರ ಪರವಾಗಿ ದೇಶದ ಹೆಮ್ಮೆಯ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರು ಇವತ್ತು ರೋಡ್ ಶೋ ಮುಖೇನ ಇವತ್ತು ಅಧ್ಯಕ್ಷರಾಗಿರ್ತಕ್ಕಂಥ ಮಂಜುನಾಥ್ ಪರವಾಗಿ ಇವತ್ತು ಮತ ಪ್ರಚಾರಕ್ಕೆ ಮತ ಬೇಟೆಗೆ ಬಂದಿದ್ದಾರೆ. ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾದ HD ದೇವೇಗೌಡರವರಿಗೆ, BS ಯಡಿಯೂರಪ್ಪನವರಿಗೆ, HD ಕುಮಾರಸ್ವಾಮಿರವರಿಗೆ, BY ವಿಜಯೇಂದ್ರರವರಿಗೆ, ನೀರಾವರಿ ಅಧಿಕಾರ CP ಯೋಗೇಶ್ವರ್ ಅವರಿಗೆ ಎಲ್ಲ ನುಡಿ ಸ್ವಲ್ಪ ದಯಮಾಡಿ ಮುಂದೆ ಹೋಗ್ಬೇಕು. ಭಾರತ್ ಮಾತಾ ಕಿ ಯಾರು ವ್ಯಾನ್ ಮುಂಭಾಗ ನಿಂತ್ಕೋಬಾರ್ದು, ಯಾರು ವ್ಯಾನಿನ ಮುಂಭಾಗ ನಿಂತ್ಕೋಬಾರ್ದು. ಪೊಲೀಸರಿಗೆ ಸಹಕಾರ ಕೊಡಿ, ದಯಮಾಡಿ ಪೊಲೀಸರಿಗೆ ಸಹಕಾರ ಕೊಡಿ. ವ್ಯಾನಿನ ಪ್ರಧಾನಮಂತ್ರಿ
ಮಾವುಟಗಳು ವೆಹಿಕಲ್ಗೆ ಅಡ್ಡ ಬರಬಾರ್ದು. ಫೋಟೋಗ್ರಾಫರ್ಸ್ಗೆ ವಿಡಿಯೋಗ್ರಾಫರ್ಸ್ಗೆ ಮಾವುಟಗಳು ಅಡ್ಡ ಬರಬಾರ್ದು. ದಯಮಾಡಿ ಮುಂದೆ ಹೋಗಿ. ನಾಯಕ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿ ಅವರಿಗೆ ಜಿಂದಾಬಾದ್ 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 ಜಿಂದಾಬಾದ್. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಾಜಿ ಪ್ರಧಾನಮಂತ್ರಿಗಳ ದೇವೇಗೌಡ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ, ಆಪ್ತರಾಗಿರ್ತಕ್ಕಂಥ ಸನ್ಮಾನ್ಯ ಯೋಗೇಶ್ ಅವರಿಗೆ ಬಲೋ ಭಾರತ್ ಪತಾಕೆ ಜೈ ಶ್ರೀರಾಮ್. ಎರಡು ಮುಷ್ಟಿಗಳನ್ನು ಇಟ್ಟು ಕೈ ಎತ್ತಬೇಕು. ಜೈ ಶ್ರೀರಾಮ್ ಜೈ ಶ್ರೀರಾಮ್ ಜೈ ಶ್ರೀರಾಮ್. ಬಲೋ ಭಾರತ್ ಪತಾಕೆ ಬಲೋ ಭಾರತ್ ಪತಾಕೆ. बोलो नजदीक आने दो सबको. बोलो भारत मूव ಆಗಬೇಕು. ದಯಮಾಡಿ ಮುಂದೆ ಹೋಗಬೇಕು. ದಯಮಾಡಿ ಸ್ವಲ್ಪ ಎಲ್ಲ ಮುಂದೆ ಮೂವ್ ಆಗಿ. बोलो ಭಾರತ್ ಮಾತಾಕ್ಕೆ. ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಅವರಿಗೆ ಸಂವಿಧಾನದ 370 ವಿಧಿಯನ್ನು ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಆರ್ಟಿಕಲ್ 370 ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಅಮಿತ್ ಶಾ ಅವರಿಗೆ ಬಲೋ ಭಾರತ್ ಮಾತಾಕ್ಕೆ. ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾದ ಎಚ್.ಡಿ. ದೇವೇಗೌಡರವರಿಗೆ, ಬಿ.ಎಸ್. ಯಡಿಯೂರಪ್ಪನವರಿಗೆ, ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ, ಬಿ.ವೈ. ವಿಜೇಂದ್ರರವರಿಗೆ, ನೀರಾವರಿ ಅಧಿಕಾರ ಸಿ.ಪಿ. ಯೋಗೇಶ್ವರ್ ಅವರಿಗೆ ಎಲ್ಲ ನುಡಿ ಸ್ವಲ್ಪ ದಯಮಾಡಿ ಮುಂದೆ ಹೋಗ್ಬೇಕು. ದಯಮಾಡಿ ನೋಡಿ, ನನ್ನ ಗೃಹ ಸಚಿವರು ಸ್ವಲ್ಪ ಮುಂದಕ್ಕೆ ಹೋಗಿ. ಯಾರು ವ್ಯಾನ್ ಮುಂಭಾಗ ನಿಂತ್ಕೋಬಾರ್ದು. ಯಾರು ವ್ಯಾನಿನ ಮುಂಭಾಗ ನಿಂತ್ಕೋಬಾರ್ದು. ಡಾಕ್ಟರ್ ಸಿ.ಎನ್. ಮಂಜುನಾಥ್ ರವರ ಪರವಾಗಿ ಮತವನ್ನ ಯಾಚಿಸಲು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ, ಮೈತ್ರಿ ಪಕ್ಷದ ನಾಯಕರು ಮೊಟ್ಟ ಮೊದಲ ಬಾರಿಗೆ ಜಂಟಿಯಾಗಿ ಒಂದು ರೋಡ್ ಶೋವನ್ನು ಹಮ್ಮಿಕೊಂಡಿದ್ದಾರೆ. ರೋಡ್ ಶೋದಲ್ಲಿ ಮತ ಬೇಟೆ ನಡೆಸೋದಕ್ಕೆ, ಅದು ಕೂಡ ಡಿ.ಕೆ. ಬ್ರದರ್ಸ್ ಭದ್ರಕೋಟೆಯನ್ನು ಭೇದಿಸೋದಕ್ಕೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಆಗಮಿಸಿದ್ದಾರೆ. ಚನ್ನಪಟ್ಟಣದಲ್ಲಿ ರೋಡ್ ಶೋದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಭಾಗಿಯಾಗಿದ್ದಾರೆ. ಇಲ್ಲಿ ಬಿಜೆಪಿ ಹಾಗೂ JDSನ ಕಾರ್ಯಕರ್ತರು ಸಾವಿರಾರು ಸಂಖ್ಯೆಯಲ್ಲಿ ಹರಿದು ಬಂದಿದ್ದಾರೆ. ಇದನ್ನು ಕೂಡ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ. ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ಪರವಾಗಿ ಘೋಷಣೆಗಳನ್ನು ಮೊಳಗಿಸಲಾಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ಕೂಡ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾಡ್ತಾ ಇದ್ದಾರೆ. ಇದೇ ಸಂದರ್ಭದಲ್ಲಿ ಮಾಜಿ CM ಆಗಿರುವಂತಹ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಮೈತ್ರಿ ಪಕ್ಷದ ಜೊತೆಯಲ್ಲಿ ಮೊಟ್ಟ ಮೊದಲ ರೋಡ್ ಶೋದಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಭಾಗಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ಗೊಂದಲಗಳು ಇತ್ತು ಈ ಒಂದು ಕ್ಷೇತ್ರದಲ್ಲಿ. ಹೀಗಾಗಿ ಎಲ್ಲ ಗೊಂದಲಗಳಿಗೆ ಯತಿಶ್ರೀ ಹಾಡೋದಕ್ಕೆ ಅಂತ ಕೇಂದ್ರ ಗೃಹ ಸಚಿವರಾಗಿರುವಂತಹ ಅಮಿತ್ ಶಾ ಚುನಾವಣಾ ಚಾಣಕ್ಯ ಮುಂದಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಮಾಜಿ CM ಕುಮಾರಸ್ವಾಮಿ ಅವರ ಜೊತೆಗೂಡಿನೇ ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಬೆಂಗಳೂರು ಗ್ರಾಮಾಂತರ ಕ್ಷೇತ್ರದ ಮೈತ್ರಿ ಅಭ್ಯರ್ಥಿಯಾಗಿರುವಂತಹ ಡಾಕ್ಟರ್ ಮಂಜುನಾಥ್ ಅವರು ಕೂಡ ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ. ಅವರ ಪರವಾಗಿ ಮತಯಾಚನೆ ಮಾಡುವಲ್ಲಿ ಇದೀಗ ನಾಯಕರು ತಲ್ಲೀನರಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ BJP ರಾಜ್ಯ ಅಧ್ಯಕ್ಷರಾಗಿರುವಂತಹ BY ವಿಜಯೇಂದ್ರ, ಅದೇ ರೀತಿಯಾಗಿ CP ಯೋಗೇಶ್ವರ್ ಅವರು ಕೂಡ ಈ ಒಂದು ರೋಡ್ ಶೋದಲ್ಲಿ ಭಾಗಿಯಾಗಿದ್ದಾರೆ.
ಜಿಂದಾಬಾದ್ ಅದೇ ರೀತಿಯಾಗಿ ರಸ್ತೆಯ ಇಕ್ಕೆಲಗಳಲ್ಲಿ, ಅದೇ ರೀತಿಯಾಗಿ ಭಾರತೀಯ ಜನತಾ ರಸ್ತೆಯ ಅಕ್ಕಪಕ್ಕದಲ್ಲಿರುವಂತಹ ಮನೆಗಳಲ್ಲಿ ನಿಂತು ಸಾರ್ವಜನಿಕರು ಡಾಕ್ಟರ್ ಮಂಜುನಾಥ್ ಅವರಿಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ರತ್ತ ಕೈ ಬೀಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಅಮಿತ್ ಶಾ ಅವರು ಕೂಡ ಸಾರ್ವಜನಿಕರತ್ತ ಕೈ ಬೀಸಿ ಮತ ಯಾಚನೆ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಸಾಕಷ್ಟು ರೀತಿಯಾಗಿ ಭದ್ರತೆಯನ್ನ ಕೂಡ ಒದಗಿಸಲಾಗಿದೆ. ರೋಡ್ ಶೋದಲ್ಲಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ನಡೆಯದಂತೆ ಪೊಲೀಸ್ ಇಲಾಖೆ ಸಕಲ ಭದ್ರತೆಗಳನ್ನು ಕೂಡ ಕೈಗೊಂಡಿದೆ. ಇನ್ನು ಅದೇ ರೀತಿಯಾಗಿ ಅಮಿತ್ ಶಾ ಅವರ ಈ ಒಂದು ರೋಡ್ ಶೋದಲ್ಲಿ ಸಾಂಸ್ಕೃತಿಕ ಕಲಾ ತಂಡಗಳು ಕೂಡ ಭಾಗಿಯಾಗಿದ್ದಾವೆ. ಅನೇಕ ರೀತಿಯಾದಂತಹ ಸಾಂಸ್ಕೃತಿಕ ಕಲಾ ತಂಡಗಳು, ಅದೇ ರೀತಿಯಾಗಿ ಕುಂಭವನ್ನು ಹೊತ್ತಂತಹ ಮಹಿಳೆಯರು ಕೂಡ ಸಾಥ್ ಕೊಟ್ಟಿದ್ದಾರೆ. ಅನೇಕ ರೀತಿಯಾದಂತಹ ಕಲಾ ತಂಡಗಳು ಭಾಗಿಯಾಗಿ ಕಲೆಯನ್ನು ಕೂಡ ಪ್ರದರ್ಶನ ಮಾಡ್ತಾ ಇದ್ದಾವೆ. ಈ ಒಂದು ರೋಡ್ ಶೋಗೆ ಮೆರುಗನ್ನು ಕೊಡುವಂತಹ ಕೆಲಸವನ್ನು ಮಾಡ್ತಾ ಇವೆ. ಅದೇ ರೀತಿಯಾಗಿ 1.5 ಕಿಲೋಮೀಟರ್ವರೆಗೆ ರ್ಯಾಲಿ ನಡೆಯುತ್ತೆ. ಈ ಒಂದು ರೋಡ್ ಶೋದಲ್ಲಿ ರಸ್ತೆಯ ಉದ್ದಗಲಕ್ಕೂ ಹೆಜ್ಜೆ ಹೆಜ್ಜೆಗೂ ಬ್ಯಾನರ್ಗಳು, ಅದೇ ರೀತಿಯಾಗಿ ಫ್ಲೆಕ್ಸ್ಗಳನ್ನು ಅಳವಡಿಕೆ ಮಾಡಲಾಗಿದೆ. ಮತ್ತೊಂದೆಡೆಯಲ್ಲಿ ಗಾಂಧಿ ವೃತ್ತದವರೆಗೆ ಈ ಒಂದು ರೋಡ್ ಶೋ ನಡೆಯುತ್ತೆ. ಅದಾದ ಬಳಿಕ ಸಾರ್ವಜನಿಕರನ್ನು ಉದ್ದೇಶಿಸಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಮಾತನಾಡ್ತಾರೆ. ಇನ್ನು ಯಾವೆಲ್ಲ ವಿಷಯಗಳಿಗೆ ಸಂಬಂಧಪಟ್ಟಂತೆ ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗತ್ತೆ. ರಾಜ್ಯ ಸರ್ಕಾರದ ವಿರುದ್ಧ ಅವರು ವಾಗ್ದಾಳಿ ನಡೆಸುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗಿದೆ. ಹೀಗಾಗಿ ಯಾವ್ಯಾವ ವಿಷಯಗಳನ್ನು ಅವರು ಪ್ರಸ್ತಾಪ ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಇನ್ನದೇ ರೀತಿಯಾಗಿ ಮೈತ್ರಿ ನಾಯಕರು ಯಾವ ರೀತಿಯಾಗಿ ಮಾತನಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಯಾವ ವಿಷಯಗಳನ್ನು ಪ್ರಸ್ತಾಪ ಮಾಡಿ ಮತಯಾಚನೆ ಮಾಡುವಂತಹ ಕೆಲಸವನ್ನು ಮಾಡ್ತಾರೆ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗತ್ತೆ. ಅದೇ ರೀತಿಯಾಗಿ ಪ್ರಧಾನಿ ನರೇಂದ್ರ ಮೋದಿ, ಅದೇ ರೀತಿಯಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪರವಾಗಿ ಘೋಷಣೆಗಳು ಕೂಡ ಕೇಳಿಬರ್ತಾ ಇದೆ. ಮತ್ತೊಂದೆಡೆಯಲ್ಲಿ ಆರ್ಟಿಕಲ್ 370 ರಾಮ ಮಂದಿರದ ವಿಷಯಕ್ಕೆ ಸಂಬಂಧಪಟ್ಟಂತೆ ಘೋಷಣೆಗಳು ಕೂಡ ಮೊಳಗ್ತಾ ಇವೆ. ಸ್ವಲ್ಪ ದಯಮಾಡಿ ಮುಂದೆ ಹೋಗ್ಬೇಕು. ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಚುನಾವಣೆಯ ರಾಜ್ಯದ ಪ್ರಥಮವಾಗಿ ಜಿಂದಾಬಾದ್ ಜಿಂದಾಬಾದ್. ಭಾರತೀಯ ಜನತಾ ಪಾರ್ಟಿ ಅಭ್ಯರ್ಥಿ ಆಗಿರ್ತಕ್ಕಂಥ ಡಾಕ್ಟರ್ ಮಂಜುನಾಥ್ ಅವರಿಗೆ ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಸನ್ಮಾನ್ಯ ಕುಮಾರಸ್ವಾಮಿ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಿರ್ತಕ್ಕಂಥ ಕುಮಾರಸ್ವಾಮಿ ಅವರಿಗೆ, ಆಪ್ತರಾಗ್ತಕ್ಕಂಥ ಸನ್ಮಾನ್ಯ ಯೋಗೇಶ್ ಅಣ್ಣ ಅವರಿಗೆ ಬಲೋ ಭಾರತ್ ಪತಾಕೆ ಜೈ ಶ್ರೀರಾಮ್. ಎರಡು ಮುಷ್ಟಿಗಳನ್ನು ಇಟ್ಟು ಕೈ ಎತ್ತಬೇಕು. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಬಲೋ ಭಾರತ್ ಪತಾಕೆ, ಬಲೋ ಭಾರತ್ ಪತಾಕೆ. नदी खाने दो सबको. ಮೂವ್ ಆಗಬೇಕು. ದಯಮಾಡಿ ಮುಂದಕ್ಕೆ ಹೋಗ್ಬೇಕು. ದಯಮಾಡಿ ಸ್ವಲ್ಪ ಎಲ್ಲ ಮುಂದೆ ಮೂವ್ ಆಗಿ ಹಾಕಿ. ಬಲೋ ಭಾರತ್ ಮಾತಾಕ್ಕೆ ಕೇಂದ್ರ ಗೃಹ
ಸಚಿವರಾದ ಅಮಿತ್ ಶಾ ಅವರಿಗೆ, ಅಮಿತ್ ಶಾ ಅವರಿಗೆ, ಸಂವಿಧಾನದ 370 ವಿಧಿಯನ್ನು ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಆರ್ಟಿಕಲ್ 370 ರದ್ದು ಮಾಡಿದ ಅಮಿತ್ ಶಾ ಅವರಿಗೆ, ಜಮ್ಮು ಕಾಶ್ಮೀರಕ್ಕೆ ಸ್ವಾತಂತ್ರ್ಯ ಕೊಡಿಸಿದ ಅಮಿತ್ ಶಾ ಅವರಿಗೆ, ಬಲೋ ಭಾರತ್ ಮಾತಾ ಕಿ, ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ, ಮಾಜಿ ಪ್ರಧಾನಮಂತ್ರಿಗಳಾದ ಎಚ್ ಡಿ ದೇವೇಗೌಡರವರಿಗೆ, ಬಿ ಎಸ್ ಯಡಿಯೂರಪ್ಪನವರಿಗೆ, ಎಚ್ ಡಿ ಕುಮಾರಸ್ವಾಮಿರವರಿಗೆ, ಬಿ ವೈ ವಿಜೇಂದ್ರರವರಿಗೆ, ನೀರಾವರಿ ಅಧಿಕಾರ ಸಿ ಪಿ ಯೋಗೇಶ್ವರ್ ಅವರಿಗೆ, ಎಲ್ಲ ನೋಡಿ ಸ್ವಲ್ಪ ದಯಮಾಡಿ ಮುಂದೆ ಹೋಗ್ಬೇಕು. ಇನ್ನು ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ರೋಡ್ ಶೋದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಸಾಕಷ್ಟು ವಿಷಯಗಳಿಗೆ ಸಂಬಂಧಪಟ್ಟಂತೆ ಘೋಷಣೆಗಳು ಕೂಡ ಕೇಳಿಬರ್ತಾ ಇದೆ. ಪ್ರಮುಖವಾಗಿ ಆರ್ಟಿಕಲ್ 370 ರದ್ದು ಮಾಡಿದ್ರಲ್ಲಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಪಾತ್ರ ಬಹಳಷ್ಟು ದೊಡ್ಡದಾಗಿದೆ. ಹೀಗಾಗಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 370 ರದ್ದು ಮಾಡಿರುವಂತಹ ವಿಷಯಕ್ಕೆ ಸಂಬಂಧಪಟ್ಟಂತೆ ಒಂದೆಡೆ ಘೋಷಣೆಗಳು ಮೊಳಗ್ತಾ ಇದ್ದರೆ, ಮತ್ತೊಂದೆಡೆಯಲ್ಲಿ ಮೊದಲ ಒಂದು ರೋಡ್ ಶೋ ಇದು ಮೈತ್ರಿ ನಾಯಕರ ಸಮನ್ವಯತೆಯಲ್ಲಿ ನಡೀತಾ ಇರುವಂತಹ ಒಂದು ಮೊದಲ ರೋಡ್ ಶೋ. ಯಾಕಂದರೆ ಈ ಹಿಂದೆ ಯಾವುದೇ ರೀತಿಯಲ್ಲೂ ಕೂಡ ಬಹಿರಂಗ ರ್ಯಾಲಿಗಳಲ್ಲಿ ಅಥವಾ ರೋಡ್ ಶೋಗಳಲ್ಲಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಆಗಿರಲಿ ಅಥವಾ JDSನ ನಾಯಕರು ಭಾಗಿಯಾಗಿರಲಿಲ್ಲ. ಇನ್ನು ಅದೇ ರೀತಿಯಾಗಿ JDSನ ಕಾರ್ಯಕರ್ತರು ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಈ ಒಂದು ರ್ಯಾಲಿಗೆ ಹರಿದು ಬಂದಿದ್ದಾರೆ. ಅದೇ ರೀತಿಯಾಗಿ ಮಾಜಿ ಸಿ ಎಂ ಕುಮಾರಸ್ವಾಮಿ ಅವರು ಕೂಡ ಈ ಒಂದು ರ್ಯಾಲಿಯಲ್ಲಿ ಭಾಗಿಯಾಗಿದ್ದಾರೆ. ಇನ್ನು ಅದೇ ರೀತಿಯಾಗಿ ಡಾಕ್ಟರ್ ಮಂಜುನಾಥ್ ಅವರನ್ನು ಗೆಲ್ಲಿಸೋದಕ್ಕೆ ಅಂತ ಸಾಕಷ್ಟು ರೀತಿಯಾಗಿ ಕಸರತ್ತುಗಳನ್ನು ಕೂಡ ನಡೆಸಲಾಗ್ತಾ ಇತ್ತು. ಇದೀಗ ಅವರ ಪರವಾಗಿ ಮತಯಾಚನೆಗೆ ಅಂತ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಅಖಾಡಕ್ಕೆ ಇಳಿಸಲಾಗಿದೆ. 1.5 ಕಿಲೋಮೀಟರ್ವರೆಗೆ ಈ ಒಂದು ರೋಡ್ ಶೋ ನಡೆಯುತ್ತೆ. 1.5 ಕಿಲೋಮೀಟರ್ವರೆಗೆ ರೋಡ್ ಶೋ ನಡೆದ ಬಳಿಕ ಗಾಂಧಿ ವೃತ್ತದವರೆಗೆ ರೋಡ್ ಶೋ ನಡೆದು ರ್ಯಾಲಿ ಮುಕ್ತಾಯ ಆಗತ್ತೆ. ಅದೇ ರೀತಿಯಾಗಿ ಅಮಿತ್ ಶಾ ಅವರು ಕೂಡ ಮಾತನಾಡ್ತಾರೆ. ಅಮಿತ್ ಶಾಜಿರವರು ಚನ್ನಪಟ್ಟಣದ ಮುಖಾಂತರ ಇವತ್ತು ಲೋಕಸಭೆಗೆ ಚುನಾವಣೆಗೆ ರಣಕಲಿಯನ್ನ ಮಂಡಿಸಿರ್ತಕ್ಕಂಥದ್ದು ನಮ್ಗೆಲ್ಲರಿಗೂ ಕೂಡ ಆನೆ ಬಲ ಬಂದಂತಾಗಿದೆ. ಅವರು ಚನ್ನಪಟ್ಟಣವನ್ನು ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ನಮ್ಗೆಲ್ಲರಿಗೂ ಬಹಳ ಹೆಮ್ಮೆಯ ವಿಚಾರ. ಈ ಚುನಾವಣೆಯಲ್ಲಿ ಸೌಮ್ಯ ಸ್ವಭಾವದ ಹೃದಯವಂತ ಡಾಕ್ಟರ್ ಮಂಜುನಾಥ್ ಅವರು 100ಕ್ಕೆ 100 ಆತ್ಮವಿಶ್ವಾಸ ನಮಗೆ. ಹಾಗಾಗಿ ನಾನು ಹೆಚ್ಚಿಗೆ ಮಾತಾಡಲಿಲ್ಲ, ಇನ್ನು ಬಹಳ ಸಮಯದಲ್ಲಿ ನಾನು ಮಾತಾಡ್ತೀನಿ. ತಮ್ಮನ್ನ ಕುರಿತು ನಮ್ಮೆಲ್ಲರ ಕಳ್ಮಣೆ ಭಾರತೀಯ ಜನತಾ ಪಾರ್ಟಿಯ ರಾಜ್ಯಾಧ್ಯಕ್ಷರಂತ ಶ್ರೀಯುತ ವಿಜೇಂದ್ರ ಅವರು ತಮ್ಮನ್ನ ಕುರಿತು ಮಾತಾಡ್ತಾರೆ. ನಮಸ್ಕಾರ. बोलो भारत माता की, बोलो भारत माता की. सन्मान्य नरेंद्र मोदी जी ಅವರಿಗೆ, ಮಾನ್ಯ ಅಮಿತ್ ಶಾ ಜಿ ಅವರಿಗೆ, ಎಚ್ ಡಿ ಕುಮಾರಸ್ವಾಮಿ ಅವರಿಗೆ, ಡಾಕ್ಟರ್ ಮಂಜುನಾಥ್ ಅವರಿಗೆ, ಮಾನ್ಯ ಯೋಗೇಶ್ವರ್ ಅವರಿಗೆ, ಆತ್ಮೀಯ ಭಾರತೀಯ ಜನತಾ ಪಾರ್ಟಿ ಮತ್ತು JDS ಕಾರ್ಯಕರ್ತರು